ಯಾರ್ ನೆನ್ಪಾಗ್ತಾರೆ? ನೀನೇ ಹೇಳು. ಸಾರಿ ಕಣೆ, ಸಾರಿ. ಆದ್ರೆ ದೇವ್ರು ದೊಡ್ಡವನು. ಈ ದೇಹಕ್ಕೆ ಮತ್ತೆ ಜೀವಸತ್ವ ತುಂಬಿ ನೀನ್ ಮಾಡೋ ಕೆಲ್ಸ ತುಂಬಾ ಇದೆ ಅಂತ ಈ ವೇಷದಲ್ಲಿ ಕಳ್ಸಿದಾನೆ. ಸರಿ, ಈಗ ಭವಾನಿ ಎಲ್ಲಿದ್ದಾಳೆ? ಅವಳು ಆರೋಗ್ಯವಾಗಿದ್ದಾಳಲ್ವಾ? ಮಾತಾಡೆ. ಅಥರ್ವ ಸರ ನನ್ ಪ್ರಾಣ ಅಂತಿದ್ದವಳು ಮತ್ತ್ಯಾಕೆ ಅವ್ರನ್ನ ಭೇಟಿ ಮಾಡಕ್ ಬರ್ಲಿಲ್ಲ? ಸಿಂಧು ಮಾತಾಡೆ. ಹೇಳ್ತೀನಿ ಬಾ. ನೀನೇನಾದ್ರೂ ಲವ್ ಮಾಡಿದ್ರೆ ಆ ಹುಡುಗಿನೇ ಮದುವೆ ಆಗ್ಬೇಕು. ನಾನು ಅಷ್ಟೇ, ಭವಾನಿನೇ ಮದುವೆ ಆಗೋದು. ನೀನ್ ಹೇಳೋ, ನಾನ್ ನಿನ್ ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ. ಇಂಥ ಸಿಚುವೇಶನ್ ಅಲ್ಲೂ ಅಣ್ಣ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂಥವನಿಗೆ ನಾನು ಏನ್ ಮಾಡ್ದೆ? ಅವನ ಬಗ್ಗೆ, ಅವನ ಹೆಲ್ತ್ ಬಗ್ಗೆ ತುಂಬಾ ನೆಗ್ಲೆಕ್ಟ್ ಮಾಡಿದೀವಿ ಅಂತ ಅನ್ನಿಸ್ತಾ ಇದೆ. ನಾನು ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಅವನ ಜೀವನ ಖಂಡಿತ ಸರಿ ಮಾಡೋಕ್ ಸಾಧ್ಯ. ಇವತ್ತಂತೂ ಅವನ ಮಾತು ಕೇಳಿದ್ಮೇಲೆ ಅದೇನೇ ಆಗಿರ್ಲಿ ಅವನ್ನ ಸರಿ ಮಾಡ್ಬೇಕು ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಹೌದು, ಅವನ್ನ ಸರಿ ಮಾಡ್ಲೇಬೇಕು. ಹಲೋ ಹಲೋ ಡಾಕ್ಟರ್, ನಾನು ವಿರಾಟ್. ಡಾಕ್ಟರ್, ಒಂದ್ ನಿಮಿಷ ಬನ್ನಿ, ಕೂತ್ಕೊಳ್ಳಿ. ಹಲೋ ಡಾಕ್ಟರ್, ನಿಮ್ಮಿಂದ ನನ್ಗೊಂದು ಸಹಾಯ ಆಗ್ಬೇಕಿತ್ತು. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಒಂದ್ಸಲ ಚೆಕ್ ಮಾಡಿ ಹೇಳ್ಬೋದು. ಡಾಕ್ಟರ್, ಅದು ನಿಮ್ಮಿಂದ ಖಂಡಿತ ಸಾಧ್ಯ. ಆಕ್ಚುಲಿ ನನ್ನ ಅಣ್ಣ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದ. ಬಟ್ ಮದುವೆ ದಿನ ಅವ್ರು ಬರ್ತಿರೋ ಕಾರ್ಗೆ ಆಕ್ಸಿಡೆಂಟ್ ಆಗಿ ಆ ಕಾರ್ ಪ್ರಪಾತಕ್ಕೆ ಬಿದ್ದು ಎಲ್ಲರೂ ಸತ್ ಹೋದ್ರು.